ಹಾಯ್ ಎಲ್ಲರಿಗೂ. ಸೊ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ ತುಂಬ ದಿನದಿಂದ ಅಂದ್ಕೊತಾ ಇದ್ದೆ. ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ಬೇಕು. ನಂದು ಕಸಿನ್ದು ಮದುವೆ ಇತ್ತು ಅಂತ ನಾನು ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಬಂದಿದ್ದೆ. ಮದುವೆ ಇರೋದು ಶಿವಮೊಗ್ಗದಿಂದ ಸ್ವಲ್ಪ ಮುಂದೆ, ಹೊನ್ನಳ್ಳಿ ಹತ್ರ. ಸೊ ನಾನು ಬೆಂಗಳೂರಿಂದ ಶಿವಮೊಗ್ಗದವರೆಗೂ ಬಸ್ಸಲ್ಲಿ ಬಂದಿದ್ದೆ. ನಾನು, ಪಪ್ಪ, ಅಮ್ಮ ಎಲ್ಲ ಮತ್ತು ಶಿವಮೊಗ್ಗದಿಂದ ಊರಿಗೆ ಹೊರಟ್ವಿ. ಹೀಗೆ ಮಧ್ಯೆ ಹೋಗುವಾಗ ಒಂದೊಂದು ಸಣ್ಣ ಸಣ್ಣ ಕ್ಲಿಪ್ಸ್ ವೀಡಿಯೋಸ್ ಮಾಡಿದ್ದೀನಿ. ಸೊ ನಾನು ಹಾಕಿದ್ದೀನಿ. ಇವಳು ನಮ್ಮ ಅಕ್ಕ ನಿದ್ದೆಗಣ್ಣಲ್ಲಿದ್ದಾಳೆ. ಇನ್ನು ಟೈಮ್ ಬೆಳಗಿನ ಜಾವ 3 ಗಂಟೆ ಏನೋ ಆಗಿತ್ತು. ಆಮೇಲೆ ಸೀದಾ ನಮ್ಮ ಚಿಕ್ಕಮ್ಮನ ಮನೆಗೆ ಹೋದ್ವಿ. ನಮ್ಮ ಚಿಕ್ಕಮ್ಮನ ಮಗಳಿಗೆ ನಾವು ಮನೇಲಿರೋದು ರಬ್ಬರ್ ಬ್ಯಾಂಡ್ ಎಲ್ಲ ತೊಗೊಂಡಿದ್ವಿ. ಸೊ ಅದನ್ನ ಕೊಡ್ತಾ ಇದ್ಲು ಮಮ್ಮಿ. ಒಂದೊಂದೇ ತೆಗೆದು ನೋಡೋದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಪಪ್ಪ ಡ್ರೈವ್ ಮಾಡ್ತಾ ಇದ್ದಾರೆ, ಪಕ್ಕದಲ್ಲಿ ಕೂತ್ಕೊಳ್ಳೋದು ನಮ್ಮ ಮಮ್ಮಿ. ಹಾಗೆ ನಮ್ಮೂರ ಕಡೆ ನೀವು ನೋಡ್ತಾ ಇದ್ದರೆ ಫುಲ್ ಅಡಿಕೆ ತೋಟ, ತೆಂಗಿನ ತೋಟ ಅದೆಲ್ಲ ತುಂಬ ಜಾಸ್ತಿ. ಫುಲ್ ಗ್ರೀನರಿನೇ ತುಂಬಿರುತ್ತೆ. ಮದುವೆನ ಅವ್ರ ಮನೆಯಲ್ಲೇ ಇಟ್ಕೊಂಡಿದ್ರು. ಸೊ ಅಲ್ಲಿ ಒಂದೊಂದೇ ಶಾಸ್ತ್ರ ಮಾಡ್ತಾ ಇದ್ರು, ಅರಿಶಿನ ಶಾಸ್ತ್ರ ಅಂತೆಲ್ಲ. ನಾವು ಹಾಗೆ ಮಧ್ಯೆ ಒಂದೊಂದೇ ವೀಡಿಯೋ ಫೋಟೋಸ್ನ ತಗೊಳ್ತಾ ಇದ್ವಿ ನಮ್ಮ ಅಕ್ಕ ಸೇರಿ. ಅದು ಸಣ್ಣ ಸಣ್ಣ ಕ್ಲಿಪ್ಸ್ ಹಾಕಿದ್ದೀನಿ ಅಷ್ಟೇ. ಎಡಿಟ್ ಮಾಡಿ ಕಟ್ ಮಾಡೋಣ. ನಾ ಮತ್ತೆ ಮಾತಾಡಿದ್ವಿ. ತೆಗ್ಯ ಇದು ಕಾಲು ತೊಳೆಯೋ ಶಾಸ್ತ್ರ. ಸೊ ಹುಡುಗಿ ಮನೆಯವರು ಹುಡುಗಂಗೆ ಕಾಲು ತೊಳಿತಾ ಇದ್ದಾರೆ ಹಾಲಲ್ಲಿ. ಇದು ಒಂಥರ ಶಾಸ್ತ್ರ ಅಂತೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ನಾನು ಯಾವಾಗ ಹಿಂಗಂದೆ ವಿಚಾರ ಧರ್ಮೇಚ ಆತ್ಮೇಚ ಕಾಮೇಚ ನಾತಿಚರ ಜೋಡಿಗಳ ಡಿವೋರ್ಸ್. ಮದುವೆಗೆ ಪಪ್ಪನ ಫ್ರೆಂಡ್ ಬಂದಿದ್ದರು. ಇವ್ರ ಪಪ್ಪನ ಹಳೆಯ ಫ್ರೆಂಡ್. ಸೊ ನಮ್ಮ ಪಪ್ಪ ಮತ್ತು ಇವರು ಯಾವಾಗಲೂ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಏನೇ ಕಷ್ಟ ಸುಖ ಏನೇ ಇದ್ದರೂ ಇವರಿಬ್ಬರು ಯೂಶ್ವಲಿ ಮಾತಾಡ್ಕೊತಾರೆ. ಅವ್ರ ಪಪ್ಪನ ಬೆಸ್ಟ್ ಫ್ರೆಂಡ್ ಆ್ಯಕ್ಚುಲಿ ಮೊದಲಿಂದ, ಅವ್ರ ಕಾಲೇಜ್ ಟೈಮಿಂದ. ಆಮೇಲೆ ಈ ಮದುವೆಯಲ್ಲಿ ಅವರ ಮನೆಯವರು ಸಣ್ಣ ಸಣ್ಣ ಮಕ್ಕಳೆಲ್ಲ ಇದಾಕಿದ್ರು ಸ್ಯಾರೀಸ್. ಅದೆಲ್ಲ ವೀಡಿಯೋ ಮಾಡಿಕೊಂಡೆ. ಅವರಿನ್ನೂ ಚಿಕ್ಕವರು ಬಟ್ ಚೆನ್ನಾಗಿ ಕಾಣ್ತಾಯಿದ್ರು ಸ್ಯಾರೀಲಿ. ಆಮೇಲೆ ಇವರೆಲ್ಲ ನಮ್ಮ ಓಲ್ಡ್ ಆಂಟೀಸ್ ಅಜ್ಜೀಸ್ ಎಲ್ಲ ನೋಡಿ ಹೆಂಗೆ ಕೂತ್ಕೊಂಡಿದ್ದಾರೆ. ಇಲ್ಲಿ ಅಕ್ಕಂದು ಅಮ್ಮಂದು ಏನೋ ಡೀಪ್ ಡಿಸ್ಕಷನ್ ಆಗ್ತಾಯಿದೆ ಪಪ್ಪನ ಜೊತೆ. ಸೊ ಮದುವೆಗೆ ನಮ್ಮ ಮಾವ ಕೂಡ ಬಂದಿದ್ದರು, ಪಪ್ಪನ ತಂಗಿ ಗಂಡ. ಸೊ ನಂಗೆ ಫೇವ್ರೆಟ್ ಇವರೇ ನೋಡಿ. ಇವ್ರು ನಮ್ಮ ಮಾವ, ಇವ್ರು ನನ್ನ ಫೇವ್ರೆಟ್. ಸೊ ನಾನು ಅವರು ತಮಾಷೆ ಮಾಡ್ಕೊಂಡಿರ್ತೀವಿ ಯಾವಾಗಲೂ. ಆಮೇಲೆ ನಮ್ಮ ಪಪ್ಪಂದು ಫ್ರೆಂಡ್, ಮತ್ತೊಬ್ಬರು ಫ್ರೆಂಡು ಅವರು ಸಿಕ್ಕಿದ್ರು. ಆಮೇಲೆ ಅಕ್ಕ, ಇದು ನಮ್ಮಮ್ಮ ಪಿಂಕ್ ಸ್ಯಾರಿ ಫುಲ್ ಜಿಗ ಅಂತ ಇದ್ದಾರೆ. ಅಕ್ಕಂಗೆ ನೆಕ್ಸ್ಟ್ ಡೇ ಕಾಲೇಜ್ ಇತ್ತು. ಸೊ ನಾವು ಹಾಗೆ ದಿಢೀರಂತ ವಾಪಸ್ ಬರೋ ಹಾಗಾಯಿತು. ನೈಟ್ ಒಂದು 11:30 ಹಾಗೆ ಅಲ್ಲಿಂದ ಹೊರಟ್ವಿ. ಅವಳು ನನ್ನ ತೊಡೆ ಮೇಲೆ ಮಲಗಿದ್ದಾಳೆ. ಬೆಳಗ್ಗೆ ಕಾಲೇಜ್ ಹೋಗ್ಬೇಕಲ್ಲ ಅದಕ್ಕೆ. ಪಪ್ಪ ಒಂದು ಕಡೆ ಗಾಡಿ ಪಾರ್ಕ್ ಮಾಡಿಬಿಟ್ಟು ಅವರು ಮಲಗಿದ್ದಾರೆ, ಅಮ್ಮನೂ ಮಲಗಿದ್ದಾರೆ. ನಂಗೆ ನಿದ್ದೆ ಬರ್ತಿರ್ಲಿಲ್ಲ. ಆಮೇಲೆ ಹಸುವಾಗಿತ್ತು ಅಂತ ಇಡ್ಲಿ ತಿಂದು ಹಾಗೆ ಮನೆಗೆ ಬಂದ್ವಿ. ಸೊ ಇದು ನಮ್ಮ ಪಕ್ಕದ ಮನೆ ಬೆಕ್ಕು, ನಮ್ಮ ಮನೆಯಲ್ಲೇ ಇರುತ್ತೆ ಯಾವಾಗಲೂ. ಆಮೇಲೆ ಇನ್ನೂ ಒಂದೆರಡು ಬೆಕ್ಕಿದೆ, ಅದು ನಮ್ಮ ಮನೆಯಲ್ಲೇ ಇರುತ್ತೆ ಯಾವಾಗಲೂ. ನಾವು ಸಾಕಿದ ಬೆಕ್ಕಲ್ಲ ಅದು. ಮನೇಲಿ ಪ್ರಾಣಿಗಳಿದ್ದರೆ ಒಂಥರ ಟೈಮ್ ಪಾಸ್ ಆಗುತ್ತೆ. ಮನೆ ಒಂಥರ ಯಾವಾಗಲೂ ಗೆಲ್ಲ ಇರುತ್ತೆ. ನಾವೇ ಪ್ಲೀಸ್ ಲೈಕ್ ದ ವಿಡಿಯೋ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ನನಗೆ. ಪ್ಲೀಸ್ ಸಬ್ಸ್ಕ್ರೈಬ್.